ಕಿಡ್ನಿ ಫೇಲ್ಯೂರ್ಗೆ ಕೆಲವು ಕಾರಣಗಳಿದೆ. ಒಂದು ಮೇಯ್ನ್ ಕಾರಣ ಅಂತ ಹೇಳಿದ್ರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಥವಾ ಹೈಪರ್ಟೆನ್ಷನ್, BP. ಹಾಗಾಗಿ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಕಿಡ್ನಿ ಫೇಲ್ಯೂರ್ ಆದವರಿಗೆ ದಾರಿ ಇರೋದು ಎರಡೇ. ಒಂದು, ಅವರು ಡಯಾಲಿಸಿಸ್ ಮಾಡಬೇಕು, ಇಲ್ಲದಿದ್ದರೆ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು. ಡಯಾಲಿಸಿಸಲ್ಲಿ ಮತ್ತೆ 2 ವಿಧ ಇದೆ. ಒಂದು ಹಿಮೋಡಯಾಲಿಸಿಸ್ ಅಂತ, ಅದು ಬಂದು ಆಸ್ಪತ್ರೆಗೆ ಬಂದು ಅವರು ನಮ್ಮ ಮೆಷಿನ್ ಇರುತ್ತೆ ಆಸ್ಪತ್ರೆಯಲ್ಲಿ, ಆ ಮೆಷಿನ್ಗೆ ಅವರನ್ನು ಕನೆಕ್ಟ್ ಮಾಡ್ತೀವಿ. ಅವರ ಬಾಡಿಯಿಂದ ಬ್ಲಡ್ ತೆಗೆದು ಅದನ್ನು ಕಿಡ್ನಿ ಮಾಡುವ ಕೆಲಸವನ್ನು ಆ ಮೆಷಿನ್ ಮಾಡ್ತದೆ. ಫಿಲ್ಟರ್ ಮಾಡಿಬಿಟ್ಟು ಫ್ರೆಶ್ ಬ್ಲಡ್ಡನ್ನು ಮತ್ತೆ ಬಾಡಿಗೆ ಕೊಡ್ತದೆ. ಸೊ ಇದಕ್ಕೆ ಬಂದು ವಾರದಲ್ಲಿ 3 ಸಲ ಅವ್ರು ಡಯಾಲಿಸಿಸ್ ಮಾಡ್ಕೋಬೇಕು. ಅದು ಒಂದು ಸಿಟ್ಟಿಂಗ್ ಅಂತ ಹೇಳಿದ್ರೆ 4 ಗಂಟೆ ಆಗ್ತದೆ. ಸೊ ಹಾಗಾಗಿ ಯಾರೆಲ್ಲ ಈ ಡಯಾಲಿಸಿಸ್ಗೆ ಬರ್ತಾರೆ ಅವ್ರದ್ದು ಒಂದು ವಾರದಲ್ಲಿ 3 ದಿವಸ ಕೆಲಸ ಹೋಗ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಡಯಾಲಿಸಿಸ್ ಮಾಡಿಬಿಟ್ಟು ಮನೆಗೆ ಹೋಗೋರು ಸ್ವಲ್ಪ ಸುಸ್ತಾಗ್ತದೆ. ಪ್ಲಸ್ ಅವರಿಗೆ ಅವ್ರ ಜೊತೆ ಒಂದು ಜನ ಬೇಕಾಗುತ್ತೆ. ನಾವು ಏನು ಸಜೆಸ್ಟ್ ಮಾಡ್ತೇವೆ ಅಂತ, ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅವರು ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಡಯಾಲಿಸಿಸ್ಗೆ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಖರ್ಚಲ್ಲಿ ಇವರಿಗೆ ಟ್ರಾನ್ಸ್ಪ್ಲಾಂಟ್ ಆಗ್ತದೆ. ಇನ್ನೊಂದು ಟೈಪ್ ಆಫ್ ಡಯಾಲಿಸಿಸ್ ನಾನು ಹೇಳ್ತಾ ಇದ್ದದ್ದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೇಳಿ. ಅದು ಮನೆಯಲ್ಲೇ ಮಾಡಲಿಕ್ಕೆ ಆಗ್ತದೆ. ನಾವು ಹೊಟ್ಟೆಯೊಳಗೆ ಒಂದು ಸಣ್ಣ ಟ್ಯೂಬ್ ಹಾಕಿ ಕೊಡ್ತೀವಿ. ಮನೆಯೊಳಗೆ IV ಫ್ಲೂಯಿಡ್ಸ್ ಹೇಗೆ ಕನೆಕ್ಟ್ ಮಾಡ್ತಾರೆ ಅದನ್ನು ನಾವು ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು IV ಫ್ಲೂಯಿಡ್ಸ್ ಹಾಕುವಾಗೆ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಮತ್ತು ಅದನ್ನು ಎಂಟಿ ಮಾಡೋದು ನಾವು ಹೇಳಿಕೊಡ್ತೇವೆ. ಬಟ್ ಈ ಪ್ರಾಸೆಸ್ ಇಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೊಪೊಸಿಷನ್. ಹಾಗಾಗಿ ಹೆಚ್ಚಿನವರು ಅದನ್ನು ಮಾಡೋದಿಲ್ಲ. ಕೆಲವರೆಲ್ಲ ದೊಡ್ಡ ಕೆಲಸದಲ್ಲಿ ಇರ್ತಾರೆ, ಅವರಿಗೆ ಕಾಸ್ಟ್ ಇಸ್ ನಾಟ್ ಅ ಕ್ರೈಟೀರಿಯಾ. ಮನೆಯಲ್ಲಿ ಅವ್ರಿಗೆ ಯಾರಾದರೂ ಟ್ರೈನ್ಡ್ ಜನ ಇಟ್ಕೊಳ್ಳಿಕ್ಕೆ ಆಗ್ತದೆ, ಆ ಸಂದರ್ಭದಲ್ಲಿ ಅವರಿಗೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಹೇಳಿಕೊಡ್ತೇವೆ. ಬಟ್ ಅದಕ್ಕೂ ಕೆಲವು ಲಿಮಿಟೇಷನ್ಸ್ ಇದೆ. ಸೊ ಹೆಚ್ಚಿನವರು ಈ ನಮ್ಮ ಹಾಸ್ಪಿಟ್ಲಿಗೆ ಬಂದು ಮಾಡುವ ಡಯಾಲಿಸಿಸ್ಸೇ ಮಾಡ್ತಾರೆ. ಬಟ್ ಟ್ರಾನ್ಸ್ಪ್ಲಾಂಟ್ ಯಾವಾಗಲೂ ಬೆಟರ್ ಆಪ್ಷನ್. ಅದನ್ನು ಒಮ್ಮೆ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತದೆ. ಒಂದಂತೇಳಿ ಅವರಿಗೆ ಲೈಫ್ ಲಾಂಗ್ ಒಂದು ಕೆಲವು ಮೆಡಿಸಿನ್ಸ್ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಮತ್ತು ಇನ್ಫೆಕ್ಷನ್ ಎಲ್ಲ ಆಗದಾಗೆ ಸ್ವಲ್ಪ ಅವರು ಜಾಗ್ರತೆ ಮಾಡಬೇಕು. ಅದು ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಯಾವಾಗಲೂ ಬೆಟರ್ ಆಪ್ಷನ್.